ಇವತ್ತಿನ ದಿನ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ಹಾಗೂ ಬಡತನ, ಲಂಚತನ, ಆಮೇಲೆ ಇನ್ನೊಂದು ವಿಚಾರ, ಇವತ್ತಿನ ದಿನ ಕರ್ನಾಟಕದಲ್ಲಿ ತೆರಿಗೆ ಕಟ್ಟುವಂಥವರು ವ್ಯಕ್ತಿಗಳು ಬೇರೆ ಜನ ಇದ್ದಾರೆ. ಅವ್ರನ್ನೆಲ್ಲ ಅವರೆಲ್ಲ ಒಂದು ನಾನು ಓಬಳೇಶಪ್ಪ ಬಿಟಿ, ಈ ಒಂದು ಜನತಾ ಚಳವಳಿ ಭಾರತ ಪಕ್ಷದ ಅಧ್ಯಕ್ಷರು. ನಮ್ಮದೊಂದು ಮುಖ್ಯ ಕಾರ್ಯಕಾರಿ ಸಮಿತಿ. ನನ್ನ ಬಲಭಾಗದಲ್ಲಿ ಆಲ್ಟಿನ್ ಆಂಟೋನಿ ರಾಜ್ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆಯೇ ಬಸವಲಿಂಗಪ್ಪ ಅವರು ನಮ್ಮ ರಾಷ್ಟ್ರೀಯ ಖಜಾಂಚಿಯಾದ ಬೇಜರಾಂಶ. ಆ ಚುನಾವಣೆಗಳ ಪರ್ಯಾಯವಾಗಿ ನಾವು ತೆಲಂಗಾಣದ ಜೂಬ್ಲಿ ಹಿಲ್ಸ್ ಉಪಚುನಾವಣೆಗೆ ನಾವು ಅಭ್ಯರ್ಥಿ ಆಯ್ಕೆ ಮಾಡಿದ್ವಿ. ಅಭ್ಯರ್ಥಿ ಇವತ್ತು ನಮಗೆ ಒಂಟಿ ಶ್ರೀಕಾಂತ್ ಅವರು. ಇವರು ಸಹ ಮೂಲತಃ ಚಲನಚಿತ್ರ ನಟರು, ರಾಜಕೀಯ ನಾಯಕರು. ಇವತ್ತು ನಮ್ಮ ಪಕ್ಷಕ್ಕೆ ಬೆಂಬಲವಾಗಿ ನಿಂತು ಒಂದು ತೆಲಂಗಾಣದಲ್ಲಿ ಜೂಬ್ಲಿ ಹಿಲ್ಸ್ ಬೈ ಎಲೆಕ್ಷನ್ ನಿಂತಿದ್ರು. 24 ಓಟು ಬಂತು. ಇವತ್ತು ಅದೇ ರೀತಿ ನಾನು ನಮ್ಮ ರಾಜ್ಯದ ನಾಯಕತ್ವವನ್ನು ತಗೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಾವು ಕರೆದಾಗ ಬಂದಿದ್ದಾರೆ. ಇವರು ರಾಜ್ಯ ಮತ್ತು ದೇಶದಲ್ಲಿ ನಡೆಸುತ್ತಿರುವ ಸರ್ಕಾರದ ಪಕ್ಷಗಳು ನಾವು ನೋಡಿದ್ದೀವಿ. ದಿನ ಬೆಳಗಾದ್ರೆ ಅನೇಕ ವಿಚಾರಗಳು ಎತ್ಕೊಂಡು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಒಂದು ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಏನು ಮಾಡಬೇಕಾಗಿತ್ತು ಆ ಕೆಲಸಗಳು ಮಾಡ್ತಾ ಇದ್ದಿಲ್ಲ. ಆ ಒಂದು ವಿಚಾರವಾಗಿ ನಾವು ರಾಷ್ಟ್ರ ಮಟ್ಟದಲ್ಲಿ ನಾವು ಜನತಾ ಚಳವಳಿ ಭಾರತ ಪಕ್ಷ ಕಟ್ಟಿರೋ ಉದ್ದೇಶ ಅದೇನೆ. ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ವಿಚಾರ ಇಟ್ಕೊಂಡು ನಾವು ಸಮಾನ ಮನಸ್ಕರು ಸೇರಿ ಒಂದು ಪಕ್ಷ ಕಟ್ಟಬೇಕಂತ ಒಂದು ಯೋಚನೆ ಮಾಡಿದಾಗ ಜನತಾ ಚಳವಳಿ ಭಾರತ ಪಕ್ಷ ಒಂದು ಹೆಸರನ್ನು ತಗೊಂಡು ಕೇಂದ್ರ ಚುನಾವಣಾ ಆಯೋಗದಲ್ಲಿ ನಾವು ನಿರ್ದೇಶನದಂತೆ ಏನು ಚುನಾವಣಾ ಮುಂದೊಂದು ತಿಂಗಳು ನಮಗೆ ಬಹುತೇಕ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಇದೆ. ಗ್ರೇಟರ್ ಬೆಂಗಳೂರು ಚುನಾವಣಾ ಮತ್ತೆ ಬಾಗಲಕೋಟೆ 2 ವಿಧಾನಸಭಾ ಕ್ಷೇತ್ರದ ಶಾಸಕರು ತೀರಿಕೊಂಡ ಸಂದರ್ಭಕ್ಕೆ 6 ತಿಂಗಳೊಳಗೆ ಚುನಾವಣೆ ಬರಬೇಕಾಗಿದೆ. ಆ ಒಂದು ಚುನಾವಣೆಗಳಿಗೂ ನಾವು ಅಭ್ಯರ್ಥಿಗಳಾಗ್ತಾ ಇದ್ದೀವಿ. ಚುನಾವಣೆಗಳು ಬರ್ತಾ ಇದ್ದಾವೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ರೈತರ ವಿಚಾರವಾಗಿಕೊಂಡು ಕೆಲಸ ಮಾಡಬೇಕು. ಪ್ರತಿಯೊಬ್ಬ ಸಾಮಾನ್ಯನ ಹಕ್ಕು ಕರ್ತವ್ಯಗಳೇನಂತ ಹೇಳ್ಬಿಟ್ಟು ನಾವು ದೃಢಪಡಿಸಬೇಕು. ಮತ್ತೊಮ್ಮೆ ಸರ್ಕಾರನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ನಿಯೋಗದೊಂದಿಗೆ ಸರ್ಕಾರದ ಮುಖ್ಯಸ್ಥರನ್ನು ನಾವು ಭೇಟಿ ಆಗ್ತಾ ಇದ್ದೀವಿ. ಅದು ಕಾನೂನಾತ್ಮಕವಾಗಿ ರಾಜಭವನ ಇರಬಹುದು, ಸರ್ಕಾರ ಅಧೀನ ಕಾರ್ಯದರ್ಶಿ ಇರಬಹುದು ಮತ್ತು ಚುನಾವಣಾ ಆಯೋಗ ಇರಬಹುದು. ಇವನ್ನೆಲ್ಲ ನಾವು ನಮ್ಮ ನಿಯೋಗ ಭೇಟಿ ಮಾಡಿ ನಮ್ಮ ಜನತಾ ಚಳವಳಿ ಭಾರತ ಪಕ್ಷದ ಕಾರ್ಯಕ್ರಮಗಳೇನಿದ್ದಾವೆ ಮತ್ತು ನಾವು ಏನು ಅದನ್ನು ಫೈಂಡ್ ಔಟ್ ಮಾಡಿದೀವಿ ಆ ಪಾಯಿಂಟ್ಗಳನ್ನು ತಗೊಂಡು ನಾವು ಚುನಾವಣಾ ಆಯೋಗದ ಜೊತೆಗೆ ಹೋಗ್ತಾ ಇದ್ದೀವಿ. ಆ ರಾಜಕಾರಣ ಹೆಂಗಿರ್ಬೇಕಂದ್ರೆ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಇರಬೇಕು. ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು. ಇವತ್ತು ನಮ್ಮ ಪಕ್ಷ ಯಾವುದೇ ಹಣಕಾಸಿನ ಮೇಲೆ ನಿಂತಿಲ್ಲ, ಜವಾಬ್ದಾರಿ ಮೇಲೆ ನಿಂತಿಲ್ಲ. For this purpose, as electing me the Hyderabad and other state to give the B forms and authorization to me.